ಯೋ ಆಲ್ ಟೈಮ್ ರಿಯಲ್ ಎಂಟರ್ಟೈನ್ಮೆಂಟ್. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇಷ್ಟಾನ ಅಂತ ಕಟ್ ಮಾಡ್ಕೊಡ್ಲೆ ವಿಡಿಯೋಗೆ ಮಾತ್ರ ಮಾಡ್ತಿದ್ದಾರೆ ಅದು ಇದು ಅಂತ ಎಲ್ಲ ಹೇಳ್ಬಿಡಿ ಆಯ್ತಾ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಐ ಆಮ್ ಸ್ಟಾರ್ಟಿಂಗ್ ದಿಸ್ ಡೇ ಲೈಕ್ ಇವತ್ತಿಂದ ಏನೋ ಒಂದು ಶುರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅದು ಹೋಗ್ತಾ ಹೋಗ್ತಾ ಹೇಳ್ತೀನಿ ಏನು ಅಂತ ಹೇಳಿ. ಸಡನ್ನಾಗಿ ಥಾಟ್ ಬಂದಿದ್ದು ಮಾಡೋಣ ಅಂತ ಹೇಳಿ. 100 days ಚಾಲೆಂಜ್ ಏನಿದೆ ಅದು ಕಂಪ್ಲೀಟಾಗಿ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ದ ಟೈಮ್ ಈಸ್ 8 o'clock. ನಾನು ಇವಾಗ ಎದ್ದಿದ್ದೀನಿ. ಇವಾಗ ಫ್ರೆಶಪ್ ಆಗಬೇಕು. ಫಸ್ಟು ಫ್ರೆಶಪ್ ಆಗಿಬಿಟ್ಟು ಆಮೇಲೆ ಮತ್ತೆ ನೆಕ್ಸ್ಟು ಏನು ಅಂತ ಅಂದ್ಬಿಟ್ಟು ನೋಡಬೇಕಾಗುತ್ತೆ. ಸ್ಕೂಲಿಗೆ ಹೋಗಬೇಕು ರೆಡಿ ಆಗಿಬಿಟ್ಟು. ಆ್ಯಂಡ್ ಟುಡೇ ಈಸ್ ದ ಫಸ್ಟ್ ಡೇ ಐ ಆಮ್ ವೇರಿಂಗ್ ದ ಯೂನಿಫಾರ್ಮ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ದ ಸ್ಕೂಲ್. ಸೊ ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ ಅಂತ ಅಂದ್ಬಿಟ್ಟು ದ ಡೇ ಹೇಗಿರುತ್ತೆ ಅಂತ ಹೇಳಿ ಸ್ಕೂಲ್ ಲೈಫಲ್ಲಿ ತೋರಿಸ್ತೀನಿ. ಬಟ್ ಸ್ಕೂಲ್ದೇನಿರುತ್ತೆ ಐ ಕುಡಂಟ್ ಶೋ ಅಪ್. 9 to 5 ಕಂಪ್ಲೀಟಾಗಿ ಆಫ್ ಇರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಏನೇನಿರುತ್ತೆ, ಹೇಗಿರ್ತೀನಿ, ನಂದು ಲೈಫ್ ಸ್ಟೈಲ್ನ ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ಇಲ್ಲಿ ಅಪ್ಡೇಟ್ ಸಿಗುತ್ತೆ. ಸೊ ವೆಲ್ಕಮ್ ಬ್ಯಾಕ್. ಬೇಗನೆ ಎದ್ದೇಳಬೇಕು ಅಂತ ರಾತ್ರಿ ಏನೋ ಮಲ್ಕೊಂಡೆ, ಬಟ್ ನಿದ್ದೆ ಬರಲಿಲ್ಲ. ಸೊ ಯು ಕ್ಯಾನ್ ಸಿ ಸ್ವೆಲ್ಲಿಂಗ್ ಇನ್ ಮೈ ಐಸ್. ಬಟ್ ಆ್ಯಂಡ್ ನಾನು ಬೆಳಿಗ್ಗೆ ಬೇಗ ಎದ್ದೇಳ ಅಷ್ಟರಲ್ಲಿ ಒಂದು ಲಕ್ಕಿ ಥಿಂಗ್ ಏನಂತಂದರೆ ಇವಾಗ ತಿಂಡಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಎದ್ದೇಳೋ ಅವಶ್ಯಕತೆ ಇಲ್ಲ. ನಾನು ಎದ್ದೇಳೋಕ್ಕಿಂತ ಮುಂಚೆನೇ ಅಕ್ಕ ಎದ್ದಿದ್ರು. ಇವತ್ತು ಏನು ತಿಂಡಿ ಅಕ್ಕ? ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ಚಪಾತಿ ಬೆಂಡೆಕಾಯಿ ಪಲ್ಯ. ಸೊ ಏನೂ ಇಲ್ಲ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದು ನಾನು ರೆಡಿ ಆಗೋದಷ್ಟು. ಬೇಯಿಸೋಕೆ ಹೆಲ್ಪ್ ಮಾಡ್ತೀನಿ, ಓಕೆನಾ? ಅಲ್ಲ, ಒತ್ತಕ್ಕೆ ಹೆಲ್ಪ್ ಮಾಡ್ತೀನಿ, ನೀವು ಬೇಯಿಸ್ಕೊ. ಮಾಡಲೇಬೇಕು. ಸ್ನಾನ ಮಾಡ್ಕೊಬರೋ ಅಷ್ಟೊಳಗೆ ಪಲ್ಯ ಮಾಡಿರ್ತೀನಿ. ಓಕೆ. ಅದು ಬೆಂಡೆಕಾಯಿ ಸ್ವಲ್ಪ ಜಾಸ್ತಿ ಉರಿರಿ. ಕಟ್ ಮಾಡಿಕೊಡ್ಲ ಬೆಂಡೆಕಾಯಿ? ಓಕೆ, ಸ್ವಲ್ಪ ಹೊತ್ತು ಕಟ್ ಮಾಡೋಣ ಬನ್ನಿ. ಇನ್ನೊಂದ್ಸತಿ ಹೊಡಿರಿ. ಅದೇ ಮಾಡಿ ಚಪಾತಿ ಕಲಸಿ ಅಂದರೆ ಪರೋಟ ಕಲಿಸ್ತೀನಿ. ಏನಿಲ್ಲ. ಮತ್ತು ನೀವು ಇವತ್ತು ಏನು ತಿಂಡಿ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದ್ಯಾಟ್ ನಂಗೆ ಗೊತ್ತಾಗುತ್ತೆ ನೀವೇನು ತಿಂದ್ರಿ ಅಂತ ಅಂದ್ಬಿಟ್ಟು. ನಾನು ಯೂಶ್ವಲಿ ಯಾವಾಗಲೂ ಏನು ಗೊತ್ತಾ ಅಕ್ಕ, ವ್ಲಾಗಲ್ಲಿ ತೋರಿಸ್ಬೇಕಾದ್ರೆಲ್ಲ ಯಾವಾಗಲೂ ನಾನು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ತೋರಿಸಿದೆ. ಆ್ಯಂಡ್ ಟುಡೇ ಐ ಆಮ್ ಸ್ಟಾರ್ಟಿಂಗ್ ದ ವ್ಲಾಗ್ ವಿತ್ ಚಪಾತಿ ಆ್ಯಂಡ್ ಬೆಂಡೆಕಾಯಿ ಪಲ್ಯ. ಆ್ಯಂಡ್ ಕೇಳ್ಬೋದೇನೋ ಮೇ ಬಿ ಎಲ್ಲರೂ ನಿಮ್ಗೆ ಇಷ್ಟನಾ ಅಂತ. ಇಷ್ಟನೇ, ಬಟ್ ನಾಟ್ ಲೈಕ್ ವಿಡಿಯೋ ನೋಡಿರೋ ಥರ ಯಾವಾಗಲೂ ಚಪಾತಿ ಬೆಂಡೆಕಾಯಿ ಪಲ್ಯ ತಿನ್ನಲ್ಲ ನಾನು. ಬಟ್ ಇದು ಮಾಡಿ ಅರೌಂಡ್ ಇಲ್ಲೇ ಈ ಮನೇಲಿ ಮಾಡಿ ನಾನು 2 months ಆಗಿದೆ ಅನಿಸುತ್ತೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯನ. ಸೊ ತುಂಬ ಲಾಟ್ಸ್ ಆಫ್ ಅಪ್ ಆ್ಯಂಡ್ ಡೌನ್ಸು, ಬ್ಯುಸಿ ಸ್ಕೆಡ್ಯೂಲು, ಈ ಟ್ಯೂಷನ್ನು, ಅದು ಇದು. ನಂಗಂತೂ ಹೆಂಗಾಗಿದೆ ಅಂತಂದರೆ ವ್ಲಾಗ್ ಮಾಡಬೇಕಾದ್ರೆ ಮಾಡಬೇಕು ಅಥವಾ ಮಾಡೋಕ್ಕಾಗ್ತಿಲ್ಲ. ಏನೋ ಹೇಳಬೇಕು, ಕನ್ವೆ ಮಾಡಬೇಕು, ಆದರೆ ಹೇಳೋಕ್ಕಾಗ್ತಿಲ್ಲ. ಸಾಕಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಏನಾದರೂ ಆಗಲಿ ಅಂತ ಅಂದ್ಬಿಟ್ಟು ಇವತ್ತಿಂದ ಶುರು ಮಾಡಿಬಿಟ್ಟಿದ್ದೀನಿ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಇವಾಗ 8:03 ಆಗಿದೆ. ಇದನ್ನೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಬೇಗ ಪಟಪಟ ಅಂತ ಕಟ್ ಮಾಡಿಬಿಟ್ಟು, ನನಗೆ ರೆಡಿ ಆಗೋಕ್ಕೆ ತುಂಬ ಟೈಮ್ ಏನಂತ ಬೇಕಾಗಿಲ್ಲ. ಐ ನೀಡ್ ಓನ್ಲಿ 30 minutes ಮೋರ್ ದ್ಯಾನ್ ಎನಫ್ ವಿತ್ ಬಾತ್. ಓಕೆ, ಮತ್ತೆ ಸಿಗೋಣ. ಟೈಮ್ ಇಲ್ಲ ಅಂತ ಹೇಳಿದಾಗ ಈ ಥರ 4 ಒಟ್ಟಿಗೆ ಜೋಡಿಸ್ಕೊಂಡು ಕಟ್ ಮಾಡಬಹುದು. ಬಟ್ ಬಿಫೋರ್ ಕಟ್ಟಿಂಗ್ ಅದು ಬೆಂಡ್ ಆಗಿದೆಯಾ ಇಲ್ವಾ ಅಂತ ಹೇಳಿ ನೋಡ್ಕೊಳ್ಳಿ ಒಂದ್ಸರಿ. ಬೇಗ ಬೇಗ ಕಟ್ ಆಗುತ್ತೆ. ಆ್ಯಸ್ ಎವ್ರಿ ಒನ್ ಆರ್ ಆಸ್ಕಿಂಗ್ ದಟ್ ಏನು ಶುರು ಮಾಡ್ತಿದ್ದೀರಾ ಅಂತ. ಈ ವ್ಲಾಗ್ ಶುರುವಾದಾಗಿಂದ ನೋಡಿರ್ತೀರಾ. ದಟ್ ಈಸ್ ನಥಿಂಗ್ ಬಟ್ ಡೈಲಿ ವ್ಲಾಗ್ ಅಪ್ ಟು 10 minutes ಅಟ್ಲೀಸ್ಟ್ ಲಿಮಿಟೆಡಲ್ಲಿ. ಆ್ಯಂಡ್ 365 days ಅಂತ ಹೇಳಿ. ಆ್ಯಂಡ್ ಲೆಟ್ ಸಿ ಹೌ ಇಟ್ ವಿಲ್ ಬಿ ಅಂತ ಅಂದ್ಬಿಟ್ಟು. ಬಿಕಾಸ್ ಎಲ್ಲನೂ ಮಧ್ಯದಲ್ಲೇ ಕ್ವಿಟ್ ಮಾಡೋಂಗೆ ಆಗ್ತಾಯಿತ್ತು. ಆ್ಯಂಡ್ ಇಟ್ ವಾಸ್ ಎ ಕ್ರಾಸ್ ಚೆಕ್ ಫಾರ್ ಮೈ ಕೆಪಾಸಿಟಿ ಆ್ಯಂಡ್ ಮೈ ಕನ್ಸಿಸ್ಟೆನ್ಸಿ ಆ್ಯಂಡ್ ಮೈ ಡಿಸಿಪ್ಲಿನ್ ಲೈಫ್. So let's get started with this and you will get to know more updates. This is my uniform.
ಆ್ಯಂಡ್ ಗೆಟ್ ರೆಡಿ ವಿತ್ ಮೀ ಮಾಡೋಕ್ಕೆ ನಾನು ಫೇಸಿಗೆ ಏನೂ ಅಪ್ಲೈ ಮಾಡ್ತಾಯಿಲ್ಲ ಸದ್ಯಕ್ಕೆ ಇವಾಗ. ಬಿಕಾಸ್ 3 ಮಂತ್ಸ್ ಒಂದು ಖಾಲಿ ಆಗಿದೆ, ಇನ್ನೊಂದು 3 ಮಂತ್ಸ್ ಆದಮೇಲೆ ಬಂದು ತೋರಿಸಿ ಅಂತ ಹೇಳಿದರು ಡಾಕ್ಟರು. ಸೊ ಹೋಗೋಕ್ಕೆ ನಂಗೆ ಇನ್ನೂ ಟೈಮ್ ಸಿಕ್ಕಿಲ್ಲ. ಸೊ ಐ ಹ್ಯಾವ್ ಟು ಗೋ. ಈ ವೀಕ್ ಹೋಗ್ತೀನಿ ಅನಿಸುತ್ತೆ, ಐ ಹೋಪ್ ಸೊ. ಬೇರೆ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೂ ಸ್ವಲ್ಪ ಭಯ, ಬಿಕಾಸ್ ಇಲ್ಲಿ ವೈಟ್ ಪ್ಯಾಚಸ್ ಇತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಆಲ್ಮೋಸ್ಟ್ ಆಲು. ಸೊ ಹೋಗಲ್ಲ. ಕೂದಲು ಶೆಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಗಂಟು ಕಟ್ಬಿಡ್ತಾ ಇದ್ದೀನಿ ಇತ್ತೀಚೆಗೆ. ಇದೊಂದು ಚೂರು ಬೆಳೆದ್ರೆ ಜಡ ಹಾಕ್ಸ್ಕೋಬೋದು. ನನಗಂತೂ ಹಾಕಕ್ಕೆ ಬರಲ್ಲ, ಅಂದರೆ ಉಲ್ಟಾ ಎಣಿತೀನಿ ನಾನು. ಆ್ಯಕ್ಚುಲಿ ಪರ್ಫ್ಯೂಮ್ ತುಂಬ ಯಾರು ಮೈಲ್ಡಾಗಿ ಸ್ಟ್ರಾಂಗಾಗಿ ಬೇಡ ಅಂತ ಇಷ್ಟಪಡ್ತೀರಾ, ಯು ಕ್ಯಾನ್ ಗೋ ಫಾರ್ ದಿಸ್ ಇನ್ ಜುಡಿಯೋ. ಎಷ್ಟು ಅಂತೆಲ್ಲ ಗೊತ್ತಿಲ್ಲ ನನಗೆ. ಇದು ನನ್ನ ಸ್ವೀಟ್ ಕ್ರಷ್ ಅಂತ ಹೇಳಿ ಲ್ಯಾವೆಂಡರ್ ಕಲರ್. ಬಿಕಾಸ್ ಇದು ನನಗೆ ಸಿಕ್ಕಿದ್ದು, ಐ ಮೀನ್ ಇಟ್ಸ್ ಎ ಗಿಫ್ಟ್ ಫಾರ್ ಮೈ ಬರ್ತ್ಡೇ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಸರ್ಚ್ ಇನ್ ದಿಸ್ ವಿಡಿಯೋ. ಇನ್ನೂ ಟೈಮ್ ಇದ್ದಿದ್ದರಿಂದ ಮತ್ತು ಅಕ್ಕ ಚಪಾತಿ ಒತ್ತಕ್ಕೆ ಆಗ್ತಾ ಇರಲಿಲ್ಲ, ಈ ಕಡೆ ಬೇಯಿಸ್ಕೊಂಡು ಒತ್ಕೊಂಡು ಪಲ್ಯ ಮಾಡಿಕೊಂಡು. ಸೊ ಹಾಗಾಗಿ ಬಂದು ನಾನು ಸ್ವಲ್ಪ ಹೊತ್ತು ಹೊತ್ಬಿಟ್ಟು ಆಮೇಲೆ ನನ್ನ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಇವಾಗ ಸ್ಕೂಲಿಗೆ ಹೋಗಬೇಕಾಗಿತ್ತು. ಆ್ಯಂಡ್ ಫೇಸ್ ತೋರ್ಸೋಕ್ಕೆ ಎಲ್ಲ ಆಗಲಿಲ್ಲ, ಯಾಕೆ ಅಂತಂದರೆ ಫೋನ್ನ ನಾನು ಸೆಲ್ಫ್ ಕಡೆಗೆ ಆದಂಗೆ ಇಟ್ಕೊಂಡಿದ್ದೆ. ಸೊ ದಿಸ್ ಈಸ್ ಹೌ ಮೈ ಡೈಲಿ ಬೇಸಿಸ್ ಆರ್ ದ ಮಾರ್ನಿಂಗ್ ರುಟೀನ್ ವಿಲ್ ಗೋಸ್ ಆಫ್. ಚಪಾತಿ, ಬೆಂಡೆಕಾಯಿ ಪಲ್ಯ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಒನ್ ಥಿಂಗ್ ಏನು ಹೇಳಬೇಕಂತ ಅಂದರೆ, ಅಕ್ಕ ಟೊಮ್ಯಾಟೊ ನಾನು ತಿನ್ನಲ್ಲ ಅಂತ ಹೇಳಿ ರುಬ್ಬು ಹಾಕಿದ್ದಾರೆ. ದ ಥಿಂಗ್ ಈಸ್ ನಮ್ಮ ಅಮ್ಮನೂ ಈ ಥರ ಮಾಡಿಕೊಟ್ಟಿರಲಿಲ್ಲ ನನಗೆ ಒಂದಿನೂ. ನಿಜಾಗ್ಲೂ ಇಲ್ಲ ಅಕ್ಕ, ಅಂತಂದರೆ ನಾನು ಸೈಡಿಗೆ ಎತ್ತಿಟ್ಬಿಟ್ಟು ತಿಂತಾ ಇದ್ದೆ ಯೂಶ್ವಲಿ. ಇವತ್ತು ಹಂಗೆ ಆನಂದ ಬಾಷ್ಪ. ಐ ಆಮ್ ಲಿವಿಂಗ್ ಟು ಸ್ಕೂಲ್ ನಾವು. ಗಾಡಿ ಮೇಲೆ 2 minutes ಸಾಕು ಹೋಗೋಕ್ಕೆ. ಇಟ್ಸ್ 9:06. ಓಕೆ ಬಾಯ್. ನಾವು ದ ಟೈಮ್ ಈಸ್ 5 o'clock and I just ended up with my classes and heading towards my home. ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ. ಹೋಗ್ತಾನೆ ಹಾಲು ತೊಗೊಂಡು ಹೋಗ್ಬೇಕು, ಸೊ ದಟ್ ಕಾಫಿ ಮಾಡ್ಕೊಂಡು ಕುಡಿಬೇಕು ಫಸ್ಟ್, ಮೈಂಡ್ ರಿಫ್ರೆಶ್ ಆಗಬೇಕಂತಂದ್ರೆ. ಅಲ್ಲಿ ಹೋಗಿ ಸಿಗ್ತೀನಿ. ಫೈನಲಿ ಕೇಮ್ ಹೋಮ್. ಅದಕ್ಕೆ ಮಲ್ಕೊಂಡೈತಮ್ಮ. ಮತ್ತೆ ಮಲ್ಕೊಳ್ಳಿ ಆಮೇಲೆ ಬರ್ತೀನಿ ಅಂತ ಹೇಳು. ಓದೋ ಬುಕ್ಸ್ ಎಲ್ಲ ಇಲ್ಲೇ ಇದೆ, ಹಿಂಗೆ ಬಿತ್ಕೊಂಡಂಗೆ. ಜನಗಳು ನೋಡಿದ್ರೆ ಇಲ್ಲಿ ಬಿತ್ಕೊಳ್ಳೋದು ರೂಮಲ್ಲಿ. ನೋಡಪ್ಪ ಮಜಾ ಅಂದರೆ ಹಿಂಗೆಲ್ಲ ಇರುತ್ತೆ. ಓಕೆ, ವೆಲ್ಕಮ್ ಬ್ಯಾಕ್. ಬಂದೆ, ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ. ಅಕ್ಕ ಇವತ್ತು ಯಾಕೋ ಸ್ವಲ್ಪ ಓದಿರೋದು ಸರಿ ಬಂದಿಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಸೊ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಹೋಗಿ ಕೊಡೋಣ, ಹೇಗಿರುತ್ತೆ ನೋಡೋಣ. ದಿನ ಅವರೇ ಮಾಡಿಡ್ತಾಯಿದ್ರು, ಯಾವಾಗಲೂ ಏನಾದರೂ ಮಾಡ್ತಿದ್ರು. ಆದರೆ ಇವತ್ತು ನಾನು ಕಾಫಿ ಮಾಡ್ತಿದ್ದೀನಿ ಫಾರ್ ಎ ಚೇಂಜ್. ಆಮೇಲೆ ವೀಡಿಯೋಗೆ ಮಾತ್ರ ಮಾಡ್ತಿದ್ದಾರೆ ಅದು ಇದು ಅಂತ ಎಲ್ಲ ಹೇಳ್ಬಿಡಿ ಆಯಿತಾ. ಮಾಡ್ತೀನಿ ನಾನು ರಿಯಲ್ ಆಗಿ. ನಮ್ಮ ಅಕ್ಕ ನಾನು ಹಿಂಗೆಲ್ಲ ಮಾತಾಡ್ತಿದ್ದೀನಿ ಅಂತ ನಗಾಡ್ತಾ ಇದ್ದಾರೆ, ಸೊ ಡೋಂಟ್ ಮೈಂಡ್, ಓಕೆನಾ. ಆಮೇಲೆ ಇನ್ನೇನು ಸಮಾಚಾರ, ಹೌ ವಾಸ್ ಯುವರ್ ಡೇ? ನನ್ನ ಡೇ ಅಂತೂ ಕಂಪ್ಲೀಟಾಗಿ ಇವತ್ತು ಬ್ಯುಸಿ ಇದ್ದೆ, ಬಟ್ ಆದರೂ ಏನೂ ಟಯರ್ಡ್ ಅನ್ನಿಸ್ತಾ ಇಲ್ಲ. ಏನು ಜೋಶ್ ಅಂತ ಗೊತ್ತಿಲ್ಲ, ಮೇ ಬಿ ವ್ಲಾಗ್ ಶುರು ಮಾಡಿದ್ದೀನಲ್ಲ ಆ ಜೋಶ್ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಅಷ್ಟೊಂದು ಟಯರ್ಡ್ನೆಸ್ ಅಂತ ಏನು ಅನಿಸಿಲ್ಲ ನನಗೆ. ಇವಾಗ ಇನ್ನು ಅರ್ಧ ಗಂಟೆಲಿ ಮತ್ತೆ ಟ್ಯೂಷನ್ ಶುರು ಆಗುತ್ತೆ, ಮೇ ಬಿ ಶುರುವಾಗಿ ಎಂಡ್ ಆದಮೇಲೆ ಅನಿಸ್ಬಹುದೇನೋ. ಆ್ಯಂಡ್ ಪ್ರಿಪ್ರೇಷನ್ ಏನೂ ಇಲ್ಲ ಇವತ್ತು. ಇದಕ್ಕೆ ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಥವಾ ಬೇರೆ ಏನೂ ಇಲ್ಲ. ಸ್ಟಾರ್ಟಿಂಗ್ ಫ್ರಮ್ ದ ಬಿಗಿನಿಂಗ್. ಇವ್ರು ಯಾವಾಗಲೂ ಇಲ್ಲಿ ಸಿಲಿಂಡ್ರನ್ನ ಕೆಳಗಡೆ ಆಫ್ ಮಾಡಿಬಿಡ್ತಾರೆ ರೆಗ್ಯುಲೇಟರ್ ಹತ್ರ. ನಾನು ಇಷ್ಟು ದಿನದಿಂದ ನಾನು ಒಬ್ಬಳೇ ಇದ್ದೀನಲ್ಲ, ನಾನು ಒಂದ್ಸತಿನೂ ಆಫೇ ಮಾಡ್ತಿರ್ಲಿಲ್ಲ. ನನಗೆ ಒಂಥರ ಅಂದರೆ ಯಾರು ಹಿಂಗೆ ಒಂದು ಲೇಸಿನೆಸ್ಸು, ಒಂದು ಕೇರ್ಲೆಸ್ನೆಸ್ಸು, ಒಂದು ಇರ್ರೆಸ್ಪಾನ್ಸಿಬಲ್ ಏನಾದರೂ ಅಂದ್ಕೊಳ್ಳಿ. ಬಟ್ ನೆವರ್ ಎವರ್ ಐ ಫೆಲ್ಟ್ ಲೈಕ್ ಗ್ಯಾಸ್ ಲೀಕ್ ಆಗ್ತಿದೆ ಆ ಥರ ಏನೋ ಸ್ಮೆಲ್ಲು ಆ ಥರ ಏನೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡೂ ಇಲ್ಲ ಆ ಥರ ಇದಾಗೋದಕ್ಕೆ. ಆ್ಯಂಡ್ ಡೈಲಿ ಯಾವಾಗಲೂ ನನ್ನ ಕಿಟಕಿ ಅಂತೂ ಮನೆಗೆ ಬಂದಾಗಿಂದ ಒಂದು ದಿನಕ್ಕೂ ಕಿಟಕಿ ಕ್ಲೋಸ್ ಆಗಿಲ್ಲ ನನ್ನ ರೂಮಲ್ಲಿ. ಸೊ ಎಸ್,
ಜಾಸ್ತಿ ಮಾತಾಡ್ತಿದ್ದೀನಾ? ಓದಿದ್ದೀನಿಗೆಲ್ಲ ಮುಗಿಸ್ಬಾರ್ದು. ಓಕೆ ಫೈನ್. ಈ ಕಾಫಿ ಆಗೋವರೆಗೂ ಇವಾಗ ಹೇಳ್ಬಿಡ್ತೀನಿ ಏನಂತ ಅಂದ್ಬಿಟ್ಟು. ಮೈ ಫೇವ್ರೆಟ್ ಯೂಟ್ಯೂಬರ್ ಹಿಟ್ 1 million. ಕಂಗ್ರ್ಯಾಚುಲೇಷನ್ಸ್ ಫಾರ್ ಹಿಮ್. ದಟ್ ಈಸ್ ಸ್ಯಾಮ್ ಸಮೀರ್ ಇನ್ಸ್ಟಾ. ಅವ್ರದ್ದು 1 million ಆಯಿತು. ಐ ಆಮ್ ಲಿಟ್ರಲಿ ಹ್ಯಾಪಿ. ಆ್ಯಂಡ್ ಫ್ರಮ್ ಪಾಸ್ಟ್ 3 years ಅನ್ಸುತ್ತೆ ನಾನು ಅವ್ರ ವ್ಲಾಗ್ಸ್ನ ನೋಡ್ತಾ ಇರೋದು. ನಾನು ಬಿಗಿನಿಂಗಲ್ಲೆಲ್ಲ ನೋಡಿಲ್ಲ. ಆ್ಯಂಡ್ ಫ್ರಮ್ ಪಾಸ್ಟ್ 2 years 3 yearsಯಿಂದ ನಾನು ಜಾಸ್ತಿ ನೋಡಿದ್ದೀನಿ ಅಂತ ಹೇಳ್ಬೋದು. ಇಟ್ ವಾಸ್ ಗ್ರೇಟ್ ಆ್ಯಕ್ಚುಲಿ. ಅಷ್ಟು ಹಾರ್ಡ್ ವರ್ಕ್, ಅಷ್ಟು ಕನ್ಸಿಸ್ಟೆನ್ಸಿ. ಸಿಂಗಲ್ ಪರ್ಸನಿಂದ ನಾವು ವಿ ಹ್ಯಾವ್ ಟೀಮ್ ಆ್ಯಂಡ್ ಎವ್ರಿಥಿಂಗ್. ಸೊ ಐ ಆಮ್ ಸೆಟ್ಟಿಂಗ್ ದ ಗೋಲ್ ಟುವರ್ಡ್ಸ್ ಇಟ್. ಸೊ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಸ್ಟಾರ್ಟಿಂಗ್ ದಿಸ್ ಲೈಕ್ 365 days. ಏನಕ್ಕೆ ಇವಳು 365 days ಅಂತ ಹೇಳ್ತಿದ್ದಾಳೆ ಅಂತ ಅನ್ಬೋದು. ಆವಾಗಲೇ ಶಾರ್ಟ್ಸ್ನ ಶುರು ಮಾಡಿ ನನ್ನ ಕೈಲೇ ಆಗಿರಲಿಲ್ಲ ಅಂತ ಹೇಳಿ ನಾನು ಸ್ಟಾಪ್ ಮಾಡಿದ್ದೆ. ಅವಾಗ ಹೆಲ್ತ್ ಇಶ್ಯೂಸ್ ಇತ್ತು. ಅದಾದಮೇಲೆ ಸ್ಕೂಲ್ ಕಡೆಯಿಂದ ಕ್ಯಾನ್ವಸಿಂಗ್ ಹೋಗ್ತಾ ಇದ್ವಿ. ಅಲ್ಲಿ ಬಿಸಿಲಿಂದ ಬಂದಮೇಲೆ ಕಣ್ಣೇ ಬಿಟ್ಟಿರೋಕ್ಕಾಗ್ತಾ ಇರಲಿಲ್ಲ. ಎಷ್ಟು ಟ್ರೈ ಮಾಡಿದ್ರು ಲೈಕ್ 2 o'clock ವಾಪಸ್ ಬರ್ತಾ ಇದ್ವಿ. ಬಟ್ ಲಿಟ್ರಲಿ ಆ ಬಿಸಿಲಲ್ಲಿ ಓಡಾಡಿದ ಟ್ಯಾನು ಇನ್ನೂ ಹಾಗೆ ಇದೆ. ಸೊ ಅದಕ್ಕೆ ನಾನು ಅಂದ್ಕೊಂಡಿದ್ರೆ ಅವಾಗ ಅದನ್ನು ಕ್ವಿಟ್ ಮಾಡಿ, ಆಮೇಲೆ ಹುಷಾರು ತಪ್ಪಿದ್ದು ಎಲ್ಲ ಸೇರಿ ಕ್ವಿಟ್ ಮಾಡಿ ಮತ್ತೆ 100 days ಚಾಲೆಂಜ್ ಅಂತ ಶುರು ಮಾಡಿದೆ. ಈಗ 100 days ಚಾಲೆಂಜ್ನ ನಾನು ಮಧ್ಯಕ್ಕೆ ಕ್ವಿಟ್ ಮಾಡ್ತಾ ಇಲ್ಲ. ಐ ವಿಲ್ ಟೇಕ್ ಫಾರ್ವರ್ಡ್ ದಟ್. ಬಟ್ ಇನ್ಕ್ಲೂಡಿಂಗ್ ವಿತ್ ದಟ್ ಐ ಆಮ್ ನಾಟ್ ಥಿಂಕಿಂಗ್, ಐ ಆಮ್ ಸ್ಟಾರ್ಟಿಂಗ್ ದಿಸ್ ಆಸ್ ಆಫ್ಟರ್ ಥಿಂಕಿಂಗ್ ಲಾಟ್ ಆಫ್ ಥಿಂಗ್ಸ್, ಆಫ್ಟರ್ ಗೆಟಿಂಗ್ ಲಾಟ್ ಆಫ್ ಒಪಿನಿಯನ್ಸ್ ಫ್ರಮ್ ದ ಪೀಪಲ್. ಆ್ಯಂಡ್ ಪೀಪಲ್ ವಿಲ್ ಬಿ ಲೈಕ್, ದಿನ ಏನು ತೋರಿಸ್ತೀಯ, ದಿನ ಏನಿರುತ್ತೆ ಅಂಥದ್ದು ಅಂತ ಅಂದರು. ಸೊ ಇನ್ಮೇಲಿಂದ ದಿನ ಒಂದೊಂದು ಟಾಪಿಕ್ ಬಗ್ಗೆ ಮಾತಾಡಿಕೊಂಡು ದಿನ ನನ್ನ ಡೇ ಹೇಗೆ ರನ್ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸಮ್ ಡೇ ಯು ಮೈಟ್ ಗೆಟ್ ಲಾಟ್ ಆಫ್ ಥಿಂಗ್ಸ್, ಸಮ್ ಡೇ ಯು ಮೈಟ್ ನಾಟ್ ಗೆಟ್ ವೆರಿ ಸಿಂಪಲ್ ಥಿಂಗ್ಸಲ್ಲಿ ಸೆಟ್ರೇಟ್ ಆಗುತ್ತೆ. ಸೊ ಯಾವ ರೀತಿ ಚೇಂಜಸ್ ಇರುತ್ತೆ, ಏನೇನಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಆಮೇಲೆ ಕಮಿಂಗ್ ಬ್ಯಾಕ್, ಲೈಕ್ 365 days ಕಂಟಿನ್ಯೂಸ್ ಆಗಿ ಲಾಂಗ್ ವಿಡಿಯೋಸ್ ಅಟ್ಲೀಸ್ಟ್ 10 minutes ಆದರೂ ಇರಬೇಕು ಅಂತ ಹೇಳಿ ತೀರ್ಮಾನ ತೊಗೊಂಡಿದ್ದೀನಿ. ಆ್ಯಂಡ್ ಈವನ್ ಮೈ ಬೆಸ್ಟ್ ಫ್ರೆಂಡ್, ಆ್ಯಸ್ ಆಲ್ವೇಸ್ ಶಿ ಈಸ್ ದೇರ್, ಶಿ ಟೋಲ್ಡ್ ಮೀ ದಟ್ ಓಕೆ ಫೈನ್, ಯು ಕ್ಯಾನ್ ಡೂ ಇಟ್, ಸ್ಟಾರ್ಟ್, ವೈ ಯು ಆರ್ ವೆಯ್ಟಿಂಗ್, ವಾಟ್ ಯು ಆರ್ ವೆಯ್ಟಿಂಗ್ ಫಾರ್, ಆ್ಯಂಡ್ ಹೂ ಇಸ್ ಸ್ಟಾಪಿಂಗ್ ಯು ಅಂತ ಹೇಳಿ ತುಂಬ ಡಿಸ್ಕಸ್ ಮಾಡಾದಮೇಲೆ ನೆನ್ನೆ ಫೈನಲಾಗಿ ಕನ್ಕ್ಲೂಡ್ ಮಾಡಿ. ಆ್ಯಂಡ್ ನೆನ್ನೆ ಫೈನಲ್ ಆಗಿ ನಾನು ಟೈಟಲ್ಸ್ ಮತ್ತು ಏನೇನು ಮಾಡಬಹುದು ಅಂತೆಲ್ಲ ಫುಲ್ ರಿಸರ್ಚ್ ಮಾಡಿ ಇವಾಗ ಒಂದಷ್ಟು 1 week ಆಗಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ ಮಿ ವಾಟ್ ಪ್ರೆಸೆಂಟ್. ಇಷ್ಟು ದಿನ ನಾನು ಏನೂ ವರ್ಕ್ ಮಾಡ್ತಾ ಇರಲಿಲ್ಲ, ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೆ. ಟಿಲ್ ದಿಸ್ ಡೇ ನಾನು ನಿಜವಾಗ್ಲೂ ಹೇಳ್ತೀನಿ, ಐ ಹ್ಯಾವ್ ನಾಟ್ ವರ್ಕ್ಡ್ ಆನ್ ಎನಿಥಿಂಗ್. ಲೈಕ್ ಟೈಟಲ್ ಆಗಿರ್ಬೋದು, ವಿಡಿಯೋ ಹೆಂಗೆ ಬರುತ್ತೆ ಅದನ್ನು ನೋಡ್ಕೊಂಡು ಟೈಟಲ್ ಕೊಡ್ತಾ ಇದ್ದೆ. ಲಾಂಗ್ ವೀಡಿಯೋಸ್ ತುಂಬ ಕಡಿಮೆ ಆಗ್ತಾ ಇದ್ದೆ. ಸೊ ನೌ ಆನ್ವರ್ಡ್ಸ್ ಐ ವಿಲ್ ಪೋಸ್ಟ್ ಲಾಂಗ್ ವೀಡಿಯೋಸ್ ಫಾರ್ 10 to 20 minutes or 25 minutes. ಸೊ ಲೆಟ್ ಸಿ. ಐ ಆಮ್ ಲಿಟ್ರಲಿ ಹ್ಯಾಪಿ. ಲೈಕ್ ಇಷ್ಟೊಂದು ದಿನ ಆದಮೇಲೆ ನಾನು ವ್ಲಾಗಲ್ಲಿ ಮಾತಾಡ್ತಾ ಇದ್ದೀನಿ. ಲೈಕ್ ಅಂದರೆ ವ್ಲಾಗ್ ಮಾಡೇ ಇಲ್ಲ ಅಂತಲ್ಲ, ಮಾಡಿ ಇಟ್ಬಿಟ್ಟಿದ್ದೀನಿ. ಅದನ್ನ ಎಡಿಟ್ ಮಾಡೋಕ್ಕೂ ನನಗೆ ಟೈಮ್ ಸಿಕ್ಕಿಲ್ಲ. ಬಟ್ ಇನ್ನು ಮುಂದೆ ಹಂಗಾಗಲ್ಲ. ಒನ್ ಆರ್ ದಿ ಅದರ್ ಥಿಂಗ್ ವಿಲ್ ಬಿ ದೇರ್. ಸೊ ಐ ಆಮ್ ಸೋ ಎಕ್ಸೈಟೆಡ್ ಟು ಗಿವ್ ಸಮಥಿಂಗ್ ಫಾರ್ ಯು. ಸೊ ಪ್ಲೀಸ್ ಅಕ್ಸೆಪ್ಟ್ ಇಟ್ ವಿತ್ ದ ಲಾಡ್ ಆಫ್ ಲವ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾವು ನೆಕ್ಸ್ಟ್ ಇವಾಗ ಕಾಫಿ ಮಾಡೋಣ. ಹಾಲು ಕುದೀತು, ಕುದೀತಾ ಇದೆ. ಸೊ ಇವಾಗ ಕಾಫಿ ಪುಡಿ ತೊಗೊಂಡ್ಬರ್ತೀನಿ. 1 ನಿಮಿಷ. ಈ ಥರದಷ್ಟು ಕಪ್ಸ್ ಇತ್ತಲ್ಲ, ಐ ಮೀನ್ 6 cups ಇತ್ತು ಅನ್ಸುತ್ತೆ. ಇವಾಗ ಐ ಹ್ಯಾವ್ ಓನ್ಲಿ 2 cups ವಿತ್ ದಿಸ್. ಅಂದರೆ ಈ ಥರದ್ರಲ್ಲಿ. ಬಟ್ ಅನದರ್ 2 cups ಆರ್ ದೇರ್ ಲೈಕ್ ದಿಸ್. ಈ ಥರ ಕಪ್ ಇದೆ. ಬಟ್ ಇದರಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗುತ್ತೆ, ಇದು ಸ್ವಲ್ಪ ದೊಡ್ಡದಿದೆ. ಸೊ ದಿಸ್ ವಿಲ್ ಬಿ ದ ಬೆಸ್ಟ್ ಫಾರ್ ವಾಟ್ 1/4 ಲೀಟರಿಗೆ ನಮ್ಮಿಬ್ಬರಿಗೆ 2 glasses ಆಗುತ್ತೆ ಇದು ಕರೆಕ್ಟಾಗಿ. ಲೈಕ್ ಆಫ್ಟರ್ ಆ್ಯಡಿಂಗ್ ಪಿಂಚ್ ಆಫ್ ವಾಟರ್, ಮೀನ್ಸ್ ದಿಸ್ ಮಚ್ ವಾಟರ್ ಟು ಇಟ್. ಸೊ ವಿ ವಿಲ್ ಗೆಟ್ ಫುಲ್ ಗ್ಲಾಸ್ ಆಫ್ ದಿಸ್. ಯಾರನ್ನ ನಿಮ್ಮ ಕಂಡ್ರೆ ಲವ್ವು ರೆಕಾರ್ಡ್ ಮಾಡಿದ್ದೀನಿ. ನಿಜ ರೆಕಾರ್ಡ್ ಆಗ್ತೈತಲ್ಲಿ. ಹೊಸ ಲೈನ್ ಹೊಡಿತೈತಂತೆ ಗುರು. ಛೇ ಯಪ್ಪ ದೇವ್ರೆ. ಅಕ್ಕ ಹಾಲು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಪಾರ್ಲೇಜಿ, ಯಾವಾಗಲೂ ಪಾರ್ಲೇಜಿ ಬೇಕಾ ಕಾಫಿ. ನಾನು
ನಂಗೆ ಬುದ್ಧಿ ಬಂದಾಗಿಂದಲ್ಲ, ಬುದ್ಧಿ ಬರ್ತಿದ್ದಾಗಿಂದ ನಂಗೆ ಪಾರ್ಲೇಜಿ ಬಿಸ್ಕೆಟ್ ಅಂದ್ರೆ ಇಷ್ಟ. ನೆವರ್ ಎಂಡಿಂಗ್ ಲವ್ ಆರ್ ನೆವರ್, ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಪಾರ್ಲೇಜಿ. ಕಾಫಿ ಕುಡ್ಬಿಟ್ಟು ಸಿಗ್ತೀನಿ. ಬೇರೆ ಬೇರೆ ಕಾಣಿಸ್ತಾನೆ ಬಿಡಿ ಅಂತ. ಆಮೇಲೆ ಇದು ಆಲ್ ಟೈಮ್ ರಿಯಲ್ ಎಂಟರ್ಟೈನ್ಮೆಂಟ್, ರಿಯಲ್. ಟ್ಯೂಷನ್ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಅಕ್ಕನೂ ಓದ್ಕೋತಾ ಇದ್ರು. ನಾನು ಸ್ವಲ್ಪ ಹೊತ್ತು ಓದ್ಕೊಂಡು ಆಮೇಲೆ ಇವತ್ತು ಅಡುಗೆ ನಾನೇ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಹೋದರೆ ಅಡುಗೆ ಮನೆ ಪರಿಸ್ಥಿತಿ ಹೀಗಿತ್ತು. ಸೊ ಫಸ್ಟ್ ಎಲ್ಲನೂ ಕ್ಲೀನ್ ಮಾಡಿ, ಫಸ್ಟು ನಾನೇನು ಮಾಡಿದೆ ಅಂತಂದರೆ ಟೊಮೆಟೊ ಪಲಾವ್ ಮಾಡೋಣ ಅಂತ ಹೇಳಿ ಟೊಮೆಟೊ ಬಾತ್ ವಾಟ್ ವಿಲ್ಸೆ ಟೊಮೆಟೊ ಬಾತಿಗೆಲ್ಲ ಏನೇನು ಬೇಕು ಅಂತ ಹೇಳಿ ರೆಡಿ ಮಾಡಿಕೊಂಡು ಟೊಮೆಟೊ ಬಾತ್ ಮಾಡಿಬಿಟ್ಟು ಆಮೇಲೆ ಪಾತ್ರೆ ತೊಳೆಯೋಕ್ಕೆ ಅಂತ ಹೇಳಿ ನಿಂತ್ಕೊಂಡೆ. ಆಮೇಲೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿಕೊಂಡು 1 ವರ್ಷ ಆಗಿತ್ತು ನಾವಿಬ್ಬರು ಕಾಲ್ ಮಾಡಿ ಮಾತಾಡಿ, ಆ್ಯಂಡ್ ಮೀಟ್ ಮಾಡಿನೂ 1 ವರ್ಷ ಆಗಿತ್ತು. ಸೊ ಅವ್ರ ಜೊತೆ ಮಾತಾಡಿಕೊಂಡು ಸುಮಾರು ಹೊತ್ತು ಲೈಕ್ ಅರೌಂಡ್ 2 hours. ಆಮೇಲೆ ಹಾಗೇ ಅವ್ರ ಕಾಲಲ್ಲಿ ಇದ್ದಂಗೆ ಹೋಗಿ ಊಟ ಮಾಡ್ಕೊಂಡಿದ್ದು ಆಯಿತು. ಈ ಸರ್ತಿ ನಾನು ಗೋಲ್ಸ್ ಬಂದುಬಿಟ್ಟು ಕನ್ಸಿಸ್ಟೆಂಟು ಮತ್ತು ಏನಾದರೂ ಒಂದು ಹೊಸ ಸ್ಕಿಲ್ನ ಕಲ್ತ್ಕೊಳ್ಳೋದು ಆ್ಯಂಡ್ ಇಂಪ್ರೂವ್ಮೆಂಟ್ ಇನ್ ದ ಕಂಟೆಂಟ್ ಮತ್ತು ಬೆಟರ್ ವರ್ಷನ್ನ ನನ್ನಲ್ಲಿ ನಾನು ಹುಡುಕ್ತಾ ಹೋಗ್ತೀನಿ ಪ್ರತಿದಿನ. ಆ್ಯಂಡ್ ಒಂದು ದಿನಕ್ಕೆ ಒಂದು ಥಾಟ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಟುಡೇಸ್ ಥಾಟ್ ಸಕ್ಸಸ್ ಈಸ್ ನಾಟ್ ಅಬೌಟ್ ಬೀಯಿಂಗ್ ಪರ್ಫೆಕ್ಟ್, ಇಟ್ಸ್ ಅಬೌಟ್ ಬೀಯಿಂಗ್ ಕನ್ಸಿಸ್ಟೆಂಟ್. ಪ್ರತಿದಿನವೂ ಒಂದು ಹೊಸ ಅವಕಾಶ, ಪ್ರತಿದಿನವೂ ಸ್ವಲ್ಪನೇ ಮುಂದೆ ಹೋಗೋಣ. ಸಿ ಯು ಟುಮಾರೋ. ಅಂಟಿಲ್ ದಟ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂಟಿಲ್ ಟುಮಾರೋ, ಬಾಯ್ ಬಾಯ್.